ಇಟ್ಟ ಸರ್ ಜೀವನ ಸರ್ ರೈತರ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗ್ತದ. ಮಳೆಯೂ ಇಲ್ಲ, ಇತ್ತ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಕೂಡ ಸಿಗುತ್ತಿಲ್ಲ. ವಿದ್ಯುತ್ ಇಲಾಖೆಯ ಕಣ್ಣಾಮುಚ್ಚಾಲೆಯಿಂದಾಗಿ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯಲ್ಲಿ ಗುರುವಾರ ರೈತರ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ಕೃಷಿ ಬೆಳೆಗಳಿಗೆ ಸಮರ್ಪಕ ವಿದ್ಯುತ್ ನೀಡುತ್ತಿಲ್ಲ ಎಂದು ಗರಂ ಆದ ನೂರಾರು ರೈತರು ಇಂದು ನೇರವಾಗಿ ಜೆಸ್ಕಾಂ ಕಚೇರಿ ಒಳಗೆ ನುಗ್ಗಿ ಅಧಿಕಾರಿಗಳ ಚೇಂಬರ್ಗೆ ಮುತ್ತಿಗೆ ಹಾಕಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೂವಿನ ಹಡಗಲಿ ಜೆಸ್ಕಾಂ ಕಚೇರಿಯ ಒಳಗಡೆ ಗುರುವಾರ ರೈತರು ಮತ್ತು ಅಧಿಕಾರಿಗಳ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಕಳೆದ ಕೆಲವು ದಿನಗಳಿಂದ ಗ್ರಾಮೀಣ ಭಾಗದಲ್ಲಿ ನಿರಂತರ ವಿದ್ಯುತ್ ಕಡಿತದಿಂದ ಬೇಸತ್ತಿದ್ದ ಅನ್ನದಾತರು ಅಧಿಕಾರಿಗಳ ಚೇಂಬರ್ಗೆ ನುಗ್ಗಿ ನೇರವಾಗಿ ಪ್ರಶ್ನಿಸಿದ್ದಾರೆ. ಮಳೆ ಅಭಾವದ ನಡುವೆ ವಿದ್ಯುತ್ ಇಲ್ಲದೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆದ ಬೆಳೆಗಳು ಕಣ್ಣೆದುರೇ ಒಣಗುತ್ತಿವೆ. ನಿಗದಿತ ವೇಳೆಗೆ 3 ಫೇಸ್ ವಿದ್ಯುತ್ ಯಾಕೆ ಕೊಡ್ತಿಲ್ಲ ಎಂದು ಅಧಿಕಾರಿಗಳ ಮುಖಕ್ಕೆ ಹಿಡಿದು ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೀವನ ಸರ್ ಅದನ್ನೆಲ್ಲ ಕೇಳಿಲ್ಲ. ಲಕ್ಷ್ಮಣ್ ಸಿಕ್ಕಿದ ಬರ್ತಾನ ಸರ್, ಬರ್ತಾನೀಗ. ಅಲ್ಲ ಸರ್, ಈಗ ಬಂದ ಸರ್ ಒಂದು ಕೆಲ್ಸಕ್ಕೆ ಎಷ್ಟು ದಿನ ಅಂತ ಕೆಲ್ಸಕ್ಕೆ ಬಂದು ಮತ್ತೆ ಇವತ್ತು ಬಂದ ಹೇಳ್ತೀರ ಸರ್ ನೀವು? ಮಹಿಳೆಯರಪ್ಪ ಎಷ್ಟು ದಿನ ಕೆಲ್ಸಕ್ಕ ಸರ್ ರೈತರ ಮೇಲೆ ಕಂಪ್ಲೇಂಟ್ ಕೊಟ್ಟು ನೀವು ಆಗಲ್ಲ ಹಿಂಗ್ ಮಾಡಿರ ಅಂತ ರೈತರ ಮೇಲೆ ಕೊಡ್ತಾನೆ ಸರ್ ಕಂಪ್ಲೇಂಟ್. ಸರ್ ರೈತರ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗ್ತದ. ರೈತರ ರೈತರ ಮೇಲೆ ಯಾಕೆ ಕಂಪ್ಲೇಂಟ್ ನಮಗೆ ಪಾಪ ಮೊನ್ನೆ ಅವ ಇಲಾಖೆ ಸುಟ್ಟು ಸೀನ ನಮ್ಗೆ ಎಷ್ಟು ಆಸರಾಗಿದ್ದ ಕರೆಕ್ಟ್ ತಾಸು ಕೊಡ್ತದ ತೆಗಿತದ ನಮಗೆ ಸೀನ ಪೇಮೆಂಟ್ ಮಾಡಿ ಸರ್ ಅಂತ. ಅಧಿಕಾರಿಗಳ ಚೇಂಬರ್ಗೆ ನುಗ್ಗಿ ಮುತ್ತಿಗೆ ಹಾಕಿರುವ ರೈತರ ಈ ಆಕ್ರೋಶಕ್ಕಾದ್ರೂ ಜೆಸ್ಕಾಂ ಇಲಾಖೆ ತಕ್ಷಣ ಎಚ್ಚೆತ್ತುಕೊಳ್ಳಬೇಕಿದೆ. ನಿಖರ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.